ನಮಸ್ಕಾರ. ಇವತ್ತೊಂದು ಹೊಸ ವಿಷಯದ ಜೊತೆ ನಾನು ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಹೊಸ ವಿಷಯ ಏನಪ್ಪಾ ಅಂದ್ರೆ ಕಾಟೇರ ಸಲಾರ್ ಮಧ್ಯೆ ಡಲ್ ಆಯ್ತಾ ಡುಂಕಿ ಅಂತ. ನೋಡ್ರಿ, ಇವತ್ತು ಡುಂಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಯಾವ ಪ್ರಮೋಷನ್ ಏನೋ ಅತಿ ಹೆಚ್ಚು ಕಾಣ್ತಾ ಇಲ್ಲ. ಕಾಟೇರ ಮುಂದಿನ ವಾರ ರಿಲೀಸ್ ಆಗಿದ್ರು ಇವತ್ತೇ ಅದು ನಿಮಗೆ ಸಲಾರ್ಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಅದು ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ವಿಷಯದಲ್ಲಿ ಇರಬಹುದು, ಇವತ್ತಿಂದಲೇ ಸಲಾರ್ಗೆ ಕಾಟೇರ ತುಂಬಾ ಕಾಂಪಿಟೇಷನ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆ ರೀತಿ ದರ್ಶನ್ ಫ್ರೆಂಡ್ಸ್ ಕಾಟೇರ ಹಬ್ಬ ಮಾಡ್ತಾ ಇದ್ದಾರೆ. ಪ್ರಭಾಸ್ ಅವ್ರ ಫ್ರೆಂಡ್ಸ್ ಅಷ್ಟೇ, ಇದು ಕರ್ನಾಟಕ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇರ್ಬೋದು. ಓವರ್ ಆಲ್ ಓವರ್ ಇಂಡಿಯಾ ತಗೊಂಡ್ರೆ ಫುಲ್ ಆಲ್ ಓವರ್ ತಿಂದಿ ಚಿತ್ರಣ ಮಾಡ್ತಾ ಇದ್ದಾರೆ. ಸಲಾರ್ಗೆ ಏನು ಅವ ಕಮ್ಮಿ ಇಲ್ಲ, ಅದಕ್ಕೂ ಬೆಂಕಿ ಅವ ಎಬ್ಬಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಂತೂ ಕಾಟೇರ ಬಗ್ಗೆ ಮಾತಾಡಂಗೇ ಇಲ್ಲ. ಆದ್ರೆ ಡುಂಕಿ ಯಾಕೋ ಸ್ವಲ್ಪ ಪ್ರಮೋಷನ್ ವಿಷಯದಲ್ಲಿ ಇರ್ಬೋದು, ಎಲ್ಲ ವಿಷಯದಲ್ಲಿ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಕರ್ನಾಟಕದಲ್ಲಿ ಕಾಟೇರ ಜೋರ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಟೇರ ರಿಲೀಸ್ ಆಗ್ತಾ ಇರೋದು ಒಂದು ಸಲಾರ್ ಡುಂಕಿ ರಿಲೀಸ್ ಆದ ಒಂದು ವಾರದ ನಂತರ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಗ ಇವತ್ತೇ ಅದು ಪ್ರಯತ್ನ ಹೆಚ್ಚಿಸ್ಕೊತಾ ಇದೆ ಅಂತ ಹೇಳ್ಬೋದು. ಎಲ್ಲ ವಿಷಯದಲ್ಲಿ ಇರ್ಬೋದು. ಆಲ್ ಓವರ್ ಬೆಂಗಳೂರು ಈಗಲೇ ಸಬ್ಬ ಮಾಡ್ತಾರೆ ಕಾಟೇರ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ಗಳು ಅಂತ ಕೇಳಬೇಡ. ಆ ರೇಂಜ್ ಕಾಂಪಿಟೇಷನ್ ಕೊಡ್ತಾ ಇದೆ ಕಾಟೇರ ಸಲಾರ್ ಸಿನಿಮಾಗೆ. ಡುಂಕಿಗೆ ಯಾವುದೇ ರೀತಿಯ ಕಾಂಪಿಟೇಷನ್ ಬೆಂಗಳೂರಲ್ಲಿ ಇಲ್ಲೂ ಕಾಣ್ತಾ ಇಲ್ಲ. ಡುಂಕಿ ಸಿನಿಮಾ ಅಷ್ಟು ಅವ ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಏನಿವೆ ಸಲಾರ್ಗೆ ಕಾಂಪಿಟೇಷನ್ ಕೊಡ್ತಾ ಇರೋದು ಕಾಟೇರ ಸಿನಿಮಾ ಹೊರತು ಡುಂಕಿ ಸಿನಿಮಾ ಅಲ್ವೇ ಅಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಅವತ್ತು ಡುಂಕಿ ಸಿನಿಮಾ ಡೇಟ್ ಪೋಸ್ಟ್ ಅನೌನ್ಸ್ ಆದಾಗ ಸಲಾರ್ ಡೇಟ್ ಅನೌನ್ಸ್ ಆಯಿತು. ನೆಕ್ಸ್ಟ್ ಅವಾಗ ಎಲ್ಲ ಅನ್ಕೋತಿದ್ರು ಇದು ತುಂಬಾ ಕಾಂಪಿಟೇಷನ್ ಆಗೋ ರೀತಿ ಕಾಣ್ತಾ ಇದೆ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಏನೋ ದೊಡ್ಡ ಟಾಕ್ ಆಗುತ್ತೆ ಅಂತ. ಬಟ್ ಸಲಾರ್ಗೂ ಡುಂಕಿಗೂ ಏನು ಅಂತ ಕಾಂಪಿಟೇಷನ್ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಸಲಾರ್ಗೆ ಕಾಂಪಿಟೇಷನ್ ಆಗ್ತಾ ಇರೋದು ಕಾಟೇರ ಸಿನಿಮಾ ಅಂತ ಹೇಳ್ಬೋದು. ಅದೊಂದು ವಾರ ಲೇಟ್ ಆಗಿ ರಿಲೀಸ್ ಆದ್ರೂ ಇದು ಸಲಾರ್ಗೆ ತುಂಬಾ ಕಾಂಪಿಟೇಷನ್ ಕೊಡುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತೈತೆ. ಅದರಿಂದ ದರ್ಶನ್ ಫ್ರೆಂಡ್ಸ್ಗಳು ಹಬ್ಬ ಮಾಡ್ತಾ ಇದ್ದಾರೆ ಈಗಲಿಂದ ಅಂತ ಹೇಳ್ಬೋದು. ಆದ್ರೆ ಸಲಾರ್ ಯಾವುದೇ ಕಮ್ಮಿ ಇಲ್ಲ, ಅವರು ಅಷ್ಟೇ ಆಲ್ ಓವರ್ ಇಂಡಿಯಾ ಹಬ್ಬ ಮಾಡ್ತಾ ಇದ್ದಾರೆ. ಅವರು ಯಾವ ಪ್ರೈಸ್ ಕಮ್ಮಿ ಇಲ್ಲ. ನೀವೇ ನೋಡ್ತೀರಾ, ಸಲಾರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಾಳೆ ರಿಲೀಸ್ ಆಗ್ತಾ ಇದೆ. ನೋಡಬೇಕು ಹೇಗಿರುತ್ತೆ ಏನಂತ. ಆದ್ರೆ ಡುಂಕಿ ಮಾತ್ರ ಯಾಕೋ ಡುಂಕಿ ಹೊರದಂಗೆ ಕಾಣ್ತಾ ಇದೆ. ಅಷ್ಟು ಪಬ್ಲಿಸಿಟಿ ಇರ್ಬೋದು, ಅಷ್ಟು ಜನಗಳಿಗೆ ಕ್ರೇಜ್ ಉಂಟಾಗಲಿಲ್ಲ ಸಿನಿಮಾ ಅಂತ ಹೇಳ್ಬೋದು. ಇನ್ನೇ ಡುಂಕಿ ಸಿನಿಮಾ ನಾವು ಕಡೆಗಣಿಸಾಗಿಲ್ಲ. ಯಾಕಂದ್ರೆ ಅದು ನಮ್ಮ ಹೆಮ್ಮೆಯ ಒಂದು ಒಳ್ಳೆ ಸಿನಿಮಾ ಕೊಟ್ಟಂತ ರಾಜ್ಕುಮಾರ್ ಇರಾನಿ ಅವರು ಡೈರೆಕ್ಟ್ ಮಾಡೋ ಸಿನಿಮಾ. ಅದು ಯಾವಾಗ ಬೇಕಾದ್ರೂ ಪುಡಿಗೆಲ್ಲ ಚಾನ್ಸಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದರಿಂದ ಸಿನಿಮಾ ನೋಡೋದ್ರಲ್ಲಿ ಏನೋ ಡಿಸೈನ್ ಮಾಡೋದು ಬೇಡ, ಹೋಗಿ ಸಿನಿಮಾ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಒಂದು ಒಳ್ಳೆ ಡೈರೆಕ್ಟ್ ಮಾಡೋ ಸಿನಿಮಾ ಡುಂಕಿ. ಅದರಿಂದ ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ ಎಲ್ರಿಗೂ. ಎಲ್ಲ ಸಿನಿಮಾ ಒಳ್ಳೆದಾಗಲಿ, ಅದೇ ರೀತಿ ಎಲ್ಲ ಸಿನಿಮಾ ನೋಡ್ತಾ ಇರಿ ಅಂತ ನಾವು ಕೇಳ್ಬೋದು ಅಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆದಾಗಲಿ. ಟೇಕ್ ಕೇರ್, ಬೈ ಬೈ.